ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಶ್ವೇತಾ ವ್ಲಾಗ್ಸ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮ್ಮ ಮಗ ಹೇಳ್ತಾನೆ, ಕೇಳಿಸ್ಕೊಳ್ಳೋಣ. ಹಾಯ್ ಬೇಬಿ, ಬಾ ಮುಂದೆ. ಎಲ್ಲೋಗ್ತಿದೀವಿ ಮಗನೆ? ಟಾಟಾ ಎಲ್ಲೋಗ್ತಿದೀವಿ? ಬೀಚ್. ನಮ್ಮ ಮಗ ಹೇಳಿದ್ದು ಕೇಳಿಸ್ಕೊಂಡ್ರಿ ಅಲ್ಲ, ನಾವು ಬೀಚ್ಗೆ ಹೋಗ್ತಿದ್ದೀವಿ ಅಂತ ಅವನು ಅಂದ್ಕೊಂಡಿದ್ದಾನೆ. ಆದರೆ ನಾವು ಬೀಚ್ಗೆ ಹೋಗ್ತಿಲ್ಲ. ವಿಡಿಯೋ ಕೊನೆ ತನಕ ನೋಡಿ, ಆಗ ಗೊತ್ತಾಗುತ್ತೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ಏನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಐರನ್ ಬಟ್ಟೆಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಐರನ್ ಬಟ್ಟೆ ತರಕ್ಕೆ ಹೋಗಿದ್ರು, ಹಾಗಾಗಿ ವೆಯ್ಟ್ ಮಾಡ್ತಿದ್ರಿ. ನನ್ನ ಮಗ ಅಷ್ಟೊತ್ತಿಗೆ ಬ್ಯಾಗ್ ಮೇಲೆ, ನೆಲದ ಮೇಲೆ ಎಲ್ಲ ಕಡೆ ಉಳ್ಳಾಡ್ತಾ ಇದ್ದಾನೆ. ಫೈನಲಿ ಐರನ್ ಬಟ್ಟೆ ಎಲ್ಲ ಬಂದು ಪ್ಯಾಕ್ ಆಗಿ ಗಾಡೀಲಿ ಕೂತ್ಕೊಂಡ್ರಿ. ಈಗ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ತಾನೇ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಎಲ್ಲರಿಗೂ ಹೊಟ್ಟೆ ಹಸಿತಿದೆ. ಯಾಕೆ ಅಂದರೆ ಬೇಗ ಎದ್ದಿದ್ದೀವಿ, ಅದಕ್ಕೋಸ್ಕರ ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ. ನನ್ನ ಮುದ್ದುಗೊಂದು ಮಧ್ಯದಲ್ಲಿ ಸೀಟ್ ಹಾಕ್ಬಿಟ್ಟು ಕುಣಿಸಿದ್ದೀವಿ. ಅವನು ಆಲ್ರೆಡಿ ಮಲ್ಕೊಂಬಿಟ್ಟಿದ್ದಾನೆ. ನಮ್ಮ ಮಮ್ಮಿನೂ ಫ್ಲ್ಯಾಟ್, ಅವನು ಫ್ಲ್ಯಾಟ್. ಗಾಡೀಲಿ ಬಂದಿದ ತಕ್ಷಣ ನಿದ್ದೆ. ಎಂಟ್ರಿ ಬಂದು ನಾನು ಇರೋದು ಬಂದಿದ ತಕ್ಷಣ ಕಸ ಎತ್ಕೊತಿದ್ದಾರೆ. ವೇಸ್ಟ್ ಹೂವದ್ದು ಕವರ್ ಬಿದ್ದಿತ್ತು, ಎತ್ಕೊಂಡೋಗಿ ಕಸಕ್ಕೆ ಹಾಕ್ತಾಯಿದ್ದಾರೆ. ಸ್ವಚ್ಛ ಭಾರತ್ ಮಾಡ್ತಾಯಿದ್ದಾರೆ ನಮ್ಮ ಯಜಮಾನ್ರು. ಅವ್ರನ್ನ ಕರ್ಕೊಂಡು ನೆಕ್ಸ್ಟು ಟಿಫನಿಗೆ ಹೋದ್ರಿ. ನನ್ನ ತಂಗಿ ಹೊಟ್ಟೆ ಹಸಿ ಅಂತಿದ್ಲಲ್ಲ, ಹಾಗಾಗಿ ಫಸ್ಟು ಟಿಫನ್ ಕೊಡಿಸ್ಬಿಡೋಣ ಅಂತ ಹೋಟೆಲ್ಗೆ ಹೋದ್ರಿ. ನೋಡಿ ಹೆಂಗೆ ನನ್ನ ತಂಗಿ, ನಮ್ಮ ಮಮ್ಮಿ, ನಮ್ಮ ಪಪ್ಪ ಎಲ್ಲರೂ ತಿಂತಾಯಿದ್ದಾರೆ. ನಮ್ಮ ಮುದ್ದು ಮಲ್ಕೊಂಬಿಟ್ಟಿದ್ದ, ಹಾಗಾಗಿ ಇವರು ತಿಂದ್ಬಿಟ್ಟು ಎತ್ಕೊಂಡಿದ್ದಾರೆ ನನ್ನ ನಿಕ್ಷಿತ್ನ. ಟಿಫನೆಲ್ಲ ತಿಂದ್ಕೊಂಡು ನೆಕ್ಸ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ. ಕ್ಯಾಮ್ರಾದು ಆಪ್ಷನ್ ಇತ್ತು, ಹೊಸದಾಗಿ ಪ್ರಯೋಗ ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಇದನ್ನು ಯೂಸ್ ಮಾಡಿರಲಿಲ್ಲ, ಹಾಗಾಗಿ ಯೂಸ್ ಮಾಡ್ತಿದ್ದೀನಿ. ಹೇಗೆ ಬರುತ್ತೆ ನೋಡೋಣ ಅಂತ. ನಮ್ಮ ಪಪ್ಪ ಕಾರ್ ಓಡಿಸ್ತಿದ್ದಾರೆ, ಪಕ್ಕದಲ್ಲಿ ನಮ್ಮ ಹಸ್ಬೆಂಡ್ ಕೂತಿದ್ದಾರೆ, ಹಿಂದೆ ನಮ್ಮ ಮಮ್ಮಿ ಕಳೆಕಾಯಿ ಬೀಜ ತಿಂತಿದ್ದಾರೆ. ಹಾಗೆ ನಮ್ಮ ಪಯಣ ಮುಂದುವರಿತಾ ಇದೆ. ಬಿಸಿಲು ಅಂದರೆ ಬಿಸಿಲು. ವಿಂಡೋ ಸೈಡ್ ಕೂತ್ಕೊಂಡ್ಬಿಟ್ಟಿದ್ದೀನ, ನನ್ನ ಕಡೆನೇ ಬಿಸಿಲು ಬರ್ತಿದೆ. ಆಲ್ರೆಡಿ ಎಲ್ಲರೂ ಫ್ಲ್ಯಾಟ್. ನಮ್ಮ ಮಮ್ಮಿನೂ ಮಲಗಿದ್ದಾರೆ, ನಮ್ಮ ಮುದ್ದು ಮಲಗಿದ್ದಾನೆ, ನಮ್ಮ ಯಜಮಾನ್ರು ಕೆಲಸ ಮಾಡ್ತಿದ್ದಾರೆ ಫೋನಲ್ಲೇ. ನಮ್ಮ ಪಪ್ಪ ಗಾಡಿ ಓಡಿಸ್ತಿದ್ದಾರೆ. ಆಲ್ರೆಡಿ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಅವನಿಗೆ ಬಿಸಿಲು ಬೇರೆ ಬೀಳ್ತಾ ಇದೆ, ಏನು ಮಾಡೋದು? ಹಂಗೆ ವೇಲ್ ಹೊಚ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಲ್ಲ, ಪಯಣ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ನಾವೆಲ್ಲಿಗೆ ರೀಚ್ ಆಗ್ತೀವಿ ಅಂತ ಹೇಳ್ತೀನಿ, ಹೀಗೆ ನೋಡ್ತಾ ಇರಿ. ನೆಕ್ಸ್ಟ್ ಹೋಗಿದ್ದು ಮಧ್ಯಾಹ್ನ ಊಟ ಮಾಡೋದಕ್ಕೆ. ಒಳ್ಳೆ ಹೋಟೆಲ್ ಸಿಕ್ತು, ಅದಕ್ಕೆ ಸ್ಟಾಪ್ ಮಾಡಿ ಹೋಗ್ತಾಯಿದ್ದೀವಿ ಊಟ ಮಾಡೋದಕ್ಕೆ. ಮಕ್ಕಳಿಗೆ ಪ್ಲೇ ಏರಿಯಾ ಒಂದು ತುಂಬ ಚೆನ್ನಾಗಿದೆ, ಹಂಗೆ ಆಡ್ಕೊಂಡು ತಿನ್ಕೊಂಡು ಬರ್ಬೋದು ಅಂತ ಮಾಡಿದ್ದಾರೆ. ಎಲ್ಲರೂ ಮೀಲ್ಸ್ ತೊಗೊಂಡ್ರು, ರೊಟ್ಟಿ ಊಟ ತೊಗೊಂಡ್ರು. ಹಾಗೆ ನಾನು ಮತ್ತು ನಮ್ಮ ಪಪ್ಪ ಪೂರಿ ಊಟ ತೊಗೊಂಡ್ರಿ. ಅಂದರೆ ಸೌತ್ ಮೀಲ್ಸ್ ಆ್ಯಂಡ್ ನಾರ್ತ್ ಮೀಲ್ಸ್ ತೊಗೊಂಡ್ರಿ. ತಿನ್ಕೊಂಡು ಎಲ್ಲರೂ ನಮ್ಮ ಮುದ್ದು ಆಡ್ತಾಯಿದ್ದಾನೆ. ಅವನಿಗೆ ಕಾರಲ್ಲಿ ತಿನ್ನಿಸ್ಬೇಕು, ಇಲ್ಲೆಲ್ಲ ಅವನು ತಿನ್ನೋದೇ ಇಲ್ಲ. ತಿನ್ಸೋಕ್ಕೆ 1 ಅವರ್ ಬೇಕು, ಹಾಗಾಗಿ ಅವನಿಗೆ ಇಲ್ಲಿ ಏನೂ ತಿನ್ನಿಸ್ತಾ ಇಲ್ಲ. ಪಾರ್ಸೆಲ್ ತೊಗೊಂಡಿದ್ದೀವಿ. ಏರಿಯಾಗೆ ಬಂದು ಎಲ್ಲನೂ ಒಂದು ಸತಿ ಆಡಿಸ್ಕೊಂಡು ಕರ್ಕೊಂಡೋಗೋಣ ಅಂತ ಆಡಿಸ್ತಾಯಿದ್ದೀವಿ. ಡಕ್ಕು, ಇದೇನು ಹೆಸ್ರು ಹೇಳ್ತಾರೋ ಗೊತ್ತಿಲ್ಲ, ಕಾರ್. ಆಮೇಲೆ ಮತ್ತೆ ಅವ್ರ ಅಮ್ಮಮ್ಮ ಆಡಿಸ್ಬೇಕು ಅಂತ ಆಡ್ತಾಯಿದ್ದಾನೆ. ಸಿಂಹ, ಎಲ್ಲ ಆಟನೂ ಒಂದೊಂದು ಸತಿ ಆಡಿಸ್ಕೊಂಡು ಅವ್ರ ಡ್ಯಾಡಿ ಬೇರೆ ಅವನ್ನ ಎತ್ಕೊಂಡು ಒಂದು ರೀಲ್ಸ್ ಮಾಡಿದ್ರು. ರೀಲ್ಸ್ ಮಾಡಿಬಿಟ್ಟು ನೆಕ್ಸ್ಟು ಹೋಗ್ತಾಯಿದ್ದೀವಿ. ಟೈಮ್ ಆಗೋಗುತ್ತೆ ಅಲ್ಲ, ಹಾಗಾಗಿ ನೆಕ್ಸ್ಟು ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಹಿಂದೆಗಡೆ ನೋಡಿದ್ರೆ ನಮ್ಮ ಮಮ್ಮಿ ನಮ್ಮ ಮುದ್ದುಗೆ ತಿನ್ನಿಸ್ತಾಯಿದ್ರು. ಸೈಲೆಂಟಾಗಿ ತಿಂತಾಯಿದ್ದಾನೆ ಅಂತ ಅಂದ್ಕೊಂಡ್ರೆ ನಮ್ಮ ಮಮ್ಮಿ ಯಾವುದೋ ಕಾರ್ಟೂನ್ ಹಾಕ್ಬಿಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಸೈಲೆಂಟಾಗಿ ತಿಂತಾಯಿದ್ದಾನೆ ಡ್ರ್ಯಾಗನ್ ಫ್ರೂಟ್ನ. ಮುಖ ಎಲ್ಲ ಹೇಗಾಗಿದೆ ನೋಡಿ. ಅವ್ನು ತಿನ್ನಿಸ್ಕೊಂಡು ನೆಕ್ಸ್ಟು ಹಂಗೆ ಕರ್ಕೊಂಡೋದ್ರಿ.
ಆ ಮರಗಳು, ಆ ಮರದ ಮಧ್ಯೆ ಸೂರ್ಯ ಪಳ ಅಂತ ಹೊಳಿತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಒಳ್ಳೆ ಡೈಮಂಡ್ ಹೊಳಿಯಲ್ವ, ಆ ಥರ ಹೊಳಿತಾ ಇದೆ. ಸೂರ್ಯ ಮುಳುಗೋ ಟೈಮಲ್ಲಿ ಆಕಾಶ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆ ಮರಗಳೆಲ್ಲ ಡಾರ್ಕಾಗಿ ಸೂಪರಾಗಿ ಕಾಣಿಸುತ್ತೆ. ಲಾಂಗ್ ಡ್ರೈವ್ ಮಾಡ್ತಾಯಿದ್ರೆ ಟ್ರಾವೆಲಿಂಗಲ್ಲಿ ಬರೀ ನಿದ್ದೆ. ನಮ್ಮ ಮಮ್ಮಿ, ನನ್ನ ತಂಗಿ, ನಮ್ಮ ಪಾಪು ಎಲ್ಲರೂ ನಿದ್ದೆ ಮಾಡ್ತಾಯಿದ್ರು. ನನ್ನ ಮುದ್ದು ಆಲ್ರೆಡಿ ನಿದ್ದೆ ಮಾಡಿ ಎದ್ದಿದ್ದಾನೆ. ಎದ್ಬಿಟ್ಟು ಅಮ್ಮಮ್ಮನ ಜೊತೆ, ನಮ್ಮ ಮಮ್ಮಿ ಜೊತೆ ಹೆಂಗೆ ಆಡ್ತಾ ಇದ್ದಾನೆ ನೋಡಿ. ಘಾಟ್ ಸೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಮ್ಮ ಪಪ್ಪ ಓಡಿಸೋದು, ನಮ್ಮ ಹಸ್ಬೆಂಡಿಗೆ ಭಯ. ನಮ್ಮ ಹಸ್ಬೆಂಡ್ ಓಡಿಸೋದು, ನಮ್ಮ ಪಪ್ಪನಿಗೆ ಭಯ. ನಮ್ಮ ಪಪ್ಪ ನಿದ್ದೆನೇ ಮಾಡಲ್ಲ, ನಮ್ಮ ಹಸ್ಬೆಂಡ್ ಏನೋ ಓಡಿಸ್ತಾಯಿದ್ರೆ. ಜೋಜೋ ನಮ್ಮ ಪಾಪ ಇವಾಗ ಹುಟ್ಟವನ ಇವಾಗ. ಜೋಜೋ ಚೂಚು ಪಾಪದ ಟೊಪ್ಪಿ ಹಾಕೊಂಡ್ಲಿಲ್ಲ. ಯಾವ್ದಿದು ಕೂಚಿ ಬಂಗಾರ ಕೂಚಿ. ನಾವು ಬಂದಿರೋ ಪ್ಲೇಸ್ ಯಾವುದು ಅಂತ ಗೆಸ್ ಮಾಡಿ. ನಾವು ರೀಚ್ ಆಗಿರೋದು ಶಾರದಾಂಬೆ ಟೆಂಪಲ್. ಆಲ್ರೆಡಿ 8 ಗಂಟೆ ಆಗೋಗಿತ್ತು, ಕ್ಲೋಸ್ ಮಾಡ್ತಾರೆ ಅಂತ ಬೇಗ ಒಳಗೆ ಹೋದರೆ ನಮ್ಮ ಹಸ್ಬೆಂಡ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಫಾಸ್ಟಾಗಿ. ನನ್ನ ಮುದ್ದುನ ಹಿಂದೆ ಎಲ್ಲ ಬರ್ತಾಯಿದ್ರಿ. ನಮ್ಮ ಡ್ಯಾಡಿ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ರು, ಹಾಗಾಗಿ ವೆಯ್ಟ್ ಮಾಡ್ತಿದ್ರಿ. ಅವ್ರು ಮುಂದೆ ಹೋಗ್ತಾಯಿದ್ರು. ಎಷ್ಟು ಚೆನ್ನಾಗಿದೆ ಅಲ್ಲ ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೂ ಎಷ್ಟು ಜನ ಇದ್ದಾರೆ, 8 o'clock ಆಗಿದ್ರು. ಕ್ಲೋಸಿಂಗ್ ಟೈಮ್ ಅಲ್ವಾ, ಹಾಗಾಗಿ ಕ್ಲೋಸ್ ಮಾಡಿಬಿಡ್ತಾರೆ, ದರ್ಶನ ಸಿಗಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ರಿ. ನಮ್ಮ ಪಪ್ಪ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಈ ಜನ ಇದ್ರಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಈ ಕಡೆ ನೋಡಿ, ಅಪ್ಪ ಮತ್ತು ಮಗ ಇಬ್ಬರು ನಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಬರ್ತಾಯಿದ್ದಾರೆ. ಚೆನ್ನಾಗಿದೆ ಅಲ್ಲ ಪ್ಲೇಸು. ಈ ಥರ ಇದ್ದರೆ ಅಂತೂ ಫುಲ್ಲು ಹ್ಯಾಪಿ ನನ್ನ ಮಗನಿಗೆ. ಈಚೆ ಸುತ್ತೋದು ಅಂದರೆ ಇಬ್ಬರು ಡ್ಯಾನ್ಸ್ ಆಡ್ಕೊಂಡು ಬರ್ತಾಯಿದ್ದಾರೆ. ಫೈನಲಾಗಿ ದರ್ಶನ ಎಲ್ಲ ಮುಗೀತು. ಫೋಟೋಸ್ ವೀಡಿಯೋಸ್ ಅಲೋ ಇಲ್ಲ ಅಲ್ಲ. ದರ್ಶನ ಮಾಡ್ಕೊಂಡು ಪ್ರಸಾದ ತಿಂದ್ಕೊಂಡು ಹೊರಟಿದ್ದೀವಿ. ಸೆಕ್ಷನಲ್ಲಿ ಯಾವುದೋ ಒಂದು ಹೋಟೆಲ್ ಸಿಕ್ತು, ಹಾಗಾಗಿ ವಾಟರ್ ಬಾಟಲ್ ಬೇಕಿತ್ತು ಅಂತ ನಿಲ್ಲಿಸಿ ತೊಗೊತಾ ಇದ್ದೀವಿ. ನನ್ನ ಮಗಂದು ಮತ್ತು ನಂದು ಕಾನ್ವರ್ಸೇಷನ್ ಹೀಗಿದೆ. ಚಿದ್ದು ಮುದ್ದು ರಾಮ ಹಾಯ್ ಮಾಡು. ಓನಮ್ಮ ಏನು ಮಗನ ಅದು? ತೆಗಿಲ್ಲ ಕೈ ತೆಗಿ. ಏನದು ಕ್ಲಿಪಿ? ನೆಕ್ಸ್ಟು ಡೆಸ್ಟಿನೇಷನ್ ರೀಚ್ ಆದ್ರಿ. ರೂಮ್ ಬುಕ್ ಮಾಡಿ ಎಲ್ಲ ರೆಸ್ಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನಾಳೆ ಎಲ್ಲಿಗೆ ಹೋಗ್ತೀವಿ ಅಂತ ಪಾರ್ಟ್ 2 ವೀಡಿಯೋದಲ್ಲಿ ಬರುತ್ತೆ. ಹೀಗೆ ನಮ್ಮ ವೀಡಿಯೋನ ನೋಡ್ತಾಯಿರಿ. ಯಾರನ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.